ಉದ್ಘಾಟನಾ ಸಮಾರಂಭ ಆರಂಭವಾಗುತ್ತದೆ. ಮುಖ್ಯ ಅತಿಥಿಗಳಾಗಿ ಉದ್ಘಾಟಿಸಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶಂಕರ್ ಬಿಜಾಪುರ್ ಅವರನ್ನು ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಪ್ರಕಾಶ್ ಶೇಟ್ ಅವರು ನಮ್ಮೊಂದಿಗೆ ಮಹಿಳಾ ದಿನಾಚರಣೆ ಇರಬಹುದು ಸಹಕಾರ ಕೊಡ್ತಾ ಬಂದಿದ್ದಾರೆ. ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಶ್ರೀ ಹನುಮಾನ್ ಪರಿವಾರದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಂದಿನವರೆಗೂ ನಮ್ಮ ಜೊತೆಗೆ ಇರುವಂತಹ ಶ್ರೀಯುತ BC ದಿನೇಶ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಶ್ರೀ ಹನುಮಾನ್ ಪರಿವಾರದ ನಮ್ಮೆಲ್ಲರ ಪ್ರೀತಿಯ ಅಮ್ಮ ಭಾರತಿ ಪಾಟೀಲ್ ಅವರು ಕೂಡ ಆಗಮಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಹಾಗೆಯೇ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀಮತಿ ಪ್ರತಾ ಭಟ್ ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಶ್ರೀಯುತ ಗಂಗಾಧರ್ ಪಾಟೀಲ್ ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ನಾವೆಲ್ಲ ಸೇರಿ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಗೊಳಿಸೋಣ. ಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಶ್ರೀಮತಿ ದೀಪಾ ಜೋಶಿ ಮತ್ತು ಸಂಗಡಿಗರು ಪ್ರಾರ್ಥನೆ. ನಮೋಸ್ತು ಮಾತ ಶಾರದಾ, ನಮೋಸ್ತು ಮಾತ ಶಾರದಾ, ನಮೋಸ್ತು ಮಾತ ಶಾರದಾ, ನಮೋಸ್ತು ಮಾತ ಶಾರದಾ, ಕಮಲ ಕುಸುಮ ಶೋಭಿನಿ ಅಧರ್ಪತಿತ ಉಧಾರಿಣಿ, ಕಮಲ ಕುಸುಮ ಶೋಭಿನಿ ಅಧರ್ಪತಿತ ಉಧಾರಿಣಿ, ಅದತ್ತ ಜಾನ ಜಾನಕಿ ತಂ ಶ್ರುತಾಪಕಾರಿಣಿ, ನಮೋಸ್ತು ಮಾತ
ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸೋಣ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮುಖ್ಯ ಅತಿಥಿಗಳು ಹಾಗೂ ಜಡ್ಜಸ್ ಎಲ್ಲರೂ ಬರಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಯಾರೂ ಗದ್ದಲ ಮಾಡಬೇಡ್ರಿ, ಶಾಂತಾಗಿರಿ. ಸೀತಾರಾಮಚಂದ್ರ ಸಹಿತನಾದ ಆಂಜನೇಯನ ಪಾದಾರವಿಂದಗಳಿಗೆ ನಮಸ್ಕರಿಸಿ, ವೇದಿಕೆಯ ಮೇಲಿದ್ದ ಗಣ್ಯರೇ, ಮಾತೆಯರೇ ಹಾಗೂ ಮಾನ್ಯರೇ, ನಮ್ಮ ಹನುಮಾನ್ ಪರಿವಾರ ಕಳೆದ 8 ವರ್ಷಗಳಿಂದ ಪ್ಯಾಂಡಮಿಕ್ಕಿಂತ ಮೊದಲಿನಿಂದ ಅನೇಕ ತನ್ನದೇ ಆದ ವಿವಿಧತೆಯಲ್ಲಿ ಏಕತೆಯನ್ನು ನೋಡಿಕೊಂಡು ಅನೇಕ ವಿಭಿನ್ನ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದದ, ಜನಪ್ರಿಯವೂ ಆಗಿದೆ. ಈ ಸಲ ಹನುಮ ಜಯಂತಿಯನ್ನು ಕಾಂಪಿಟೇಷನ್ ಒಂದು ಜಾನಪದ ನೃತ್ಯ, ಜಾನಪದ ಸೊಗಡಿನ ಹಾಡು ಮತ್ತು ಹನುಮನ ಹಾಡು ಹಾಗೂ ಜಾನಪದ ನೃತ್ಯ ಹಿಂಗೆ ಇದನ್ನು ನಾವು ಆರ್ಗನೈಸ್ ಮಾಡೀವಿ. ಇದರ ಒಳಗೆ ತೀರ್ಪುಗಾರರ ಅಂತಿಮ ತೀರ್ಮಾನ, ಇದರೊಳಗೆ ನಮ್ಮ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ತೀರ್ಪುಗಾರರು ತಮ್ಮ ತೀರ್ಪವನ್ನು ಕಾಯ್ದಿರಿಸಿರ್ತಾರೆ. ಅವರು ನಮ್ಮ ಕಡೆಗೆ ಏಪ್ರಿಲ್ 12ಕ್ಕೆ ಕೊಡ್ತಾರೆ. ಏಪ್ರಿಲ್ 13ಕ್ಕೆ ಸವೈ ಗಂಧರ್ವ ಹಾಲಿನೊಳಗೆ ರಾಮನದ ಒಂದು ಸುಜಯ್ ಶ್ಯಾಂಭಾಗ್ ಅವರಿಂದ 2 ಗಂಟೆಯ ಸಂಪೂರ್ಣ ರಾಮಾಯಣ ಹಾಗೂ ಸುಂದರ ಕಾಂಡದ ಕಾರ್ಯಕ್ರಮದ ಅದರ ಒಳಗೆ ಇಡೀ ಸವೈ ಗಂಧರ್ವ ಹಾಲದೊಳಗೆ ಯಾರಿಗೆ 1, 2, 3 ಹಾಗೂ ಸಮಾಧಾನಕ ಬಹುಮಾನಗಳನ್ನು ಬಂದಾವ ಅವತ್ತೇ ನಾವು ಅನೌನ್ಸ್ ಮಾಡಿ ಪಬ್ಲಿಕ್ ಒಳಗೆ ಎಲ್ಲರ ಮುಂದೆ ನಿಮಗೆ ಕೊಡಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತೇವೆ. ಎಲ್ಲದಕ್ಕೂ ಮೊದಲಾಗಿ ನಾನು ಗಣ್ಯರಿಗೆ ಹಾಗೂ ಮಾತೆಯರಿಗೆ ಸ್ವಾಗತವನ್ನು ತಿಳಿಸಬೇಕಾಗಿತ್ತು. ಹೇಳಿಕತ್ತೇನೆ, ದಯವಿಟ್ಟು ಕ್ಷಮಿಸಿ. ಮಾತಾಡ್ಲಿಕ್ಕಂತ ಕೂಡಲೇ ಅಲ್ಲಿ ಹೋಗು ನನ್ನ ಮಾತಿನ ವೈಖರಿ ಅಂದ ಕೂಡಲೇ ಜಾಡ ತಪ್ಪಿತು, ಕ್ಷಮೆ ಇರಲಿ. ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಶಂಕರ್ ಬಿಜಾಪುರ್ ಅವರು ಒಂದೆರಡು ನುಡಿಗಳನ್ನು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಅವರಿಗೆ ಜ್ಯೋತಿ ದೇಸಾಯಿ ಅವರು ಇಂದು ಸುಂದರ ಮುಂಜಾನೆ ಕೆಲವು ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಪಟ್ಟ
ಭಾರತಿ ಪಾಟೀಲ್ ಮೇಡಮ್, ಶ್ರೀಮತಿ ಬೀಣಾ ಹೆಗ್ಡೆ ಅವರಿಗೆ ನನ್ನಂಥ ಧನ್ಯವಾದಗಳು. ನಮ್ಮಲ್ಲಿ ನಾವು ಎಂಥ ಸಂಸ್ಕೃತಿಯಿಂದ ಬಂದಿದ್ದೀವಿ ಅಂದರೆ, ದೇವರು ತನಗೇನಾದರೂ ಕಷ್ಟ ಬಂದರೆ ದೇವತೆ ಹತ್ರ ನೋಡ್ಕೊತಾನೆ, ದೇವತೆ ಹತ್ರ ಬೇಡ್ಕೊತಾನೆ. ಶಕ್ತಿ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪುರುಷ. ಪ್ರಕೃತಿ ಈಸ್ ಮೋರ್ ಪವರ್ಫುಲ್, ಮೋರ್ ಡೈನಮಿಕ್. ಅಂದರೆ ಮಹಿಳೆಯರಲ್ಲಿರುವ ಶಕ್ತಿ ಎಂಥ ಅಗಾಧವಾದದ್ದು ಅಂದರೆ, ದೇವರೇ ತನಗೆ ತೊಂದರೆ ಬಂದಾಗ ಮಾತೆಯರಲ್ಲಿ ನೋಡ್ಕೊತಾನೆ. ಮಾತೆಯರಲ್ಲಿ ನನ್ನ ಕಳಕಳಿ, ನಾನು ವೈದ್ಯನಾಗಿರೋದ್ರಿಂದ ಒಂದು ಕಳಕಳಿ ಏನಂದರೆ, ನಿಮ್ಮಲ್ಲಿ ಎಷ್ಟೋ ಜನ ಸ್ಯಾಕ್ರಿಫೈಸ್ ಮಾಡ್ತೀರಿ, ನಿಮ್ಮ ಕುಟುಂಬ ಗಂಡ ಮಕ್ಕಳನ್ನ ಮೇಲೆ ತರಬೇಕು, ಸಮಾಜದಲ್ಲಿ ಅವ್ರನ್ನ ಒಂದು ಉನ್ನತ ಶಕ್ತಿಯಾಗಿ ಬಳಸಬೇಕು ಅಂತ ನಿಮ್ಮನ್ನೇ ನೀವು ತೆಗೆದು ಅವ್ರಿಗೆ ಮಾಡ್ತೀರಿ. ಅದ್ರ ಜೊತೆಗೆ ನಿಮ್ಮ ಆರೋಗ್ಯ, ನಿಮ್ಮ ನಗು, ನಿಮ್ಮ ಖುಷಿ ಕಾಳಜಿ ಸ್ವಲ್ಪ ಇರಲಿ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಇನ್ನೊಂದು ಏನಂದರೆ, ದ ಕಾಸ್ಟ್ ಆಫ್ ಪ್ರಿವೆಂಟಿವ್ ಹೆಲ್ತ್ ಈಸ್ ವೆರಿ ಲಿಟಲ್ ಕಂಪೇರ್ಡ್ ಟು ಕಾಸ್ಟ್ ಆಫ್ ರಿಪೇರಿಂಗ್ ದ ಹೆಲ್ತ್. ಅಂದರೆ ಸ್ಟಿಚಿಂಗ್ ಟೈಮ್ ಸೇವ್ಸ್ ಮೈನ್ ಅಂತಾರೆ. ಸರಿಯಾದ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ಹರಿದಿದ್ರೆ, ಪಿಸ್ತಿದ್ರೆ, ಅವು ಯಾವುದು ಒಂದೇ ಹೊಲಿಗೆಯಲ್ಲಿ ಸೇರ್ಬೋದು, ಅದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹರಿದಾಗ ಮಾಡಲಿಕ್ಕೆ 9 ಹೊಲಿಗೆ ಬೇಕಾಗತ್ತಂತೆ. ಅಂದರೆ ಅದೊಂದು ಗಾದೆ ಮಾತು. ಅದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ನಮಗಿಲ್ಲ. ನೀವು ಕೆಲಸ ಮಾಡ್ತಾರೆ, ದಿನನಿತ್ಯದ ಕೆಲಸದ ಬಗ್ಗೆ ನಿಮ್ಮ ಕಾಳಜಿ ಮಾಡದೇ ಇರುವಾಗ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ವಯೋಸಹಜ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಾನು ಹೆದರ್ಸಕ್ಕೆ ಬಂದಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ. ಪ್ರಿವೆಂಟಿವ್ ಹೆಲ್ತ್ ಬಗ್ಗೆ ನಿಮಗೆ ಇರಲಿ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ದೇಹ ನೀವೆಷ್ಟು ಖುಷಿಯಿಂದ ಇರ್ತೀರೋ ಅಷ್ಟು ಖುಷಿ ಏಳಿಗೆನ ನಿಮ್ಮ ಕುಟುಂಬ ತರ್ಬೋದು, ಇನ್ನೂ ಜಾಸ್ತಿ ತರ್ಬೋದು. ಅದಕ್ಕೆ ದಯವಿಟ್ಟು ನಿಮ್ಮ ಕಾಳಜಿ ನೀವು ತಗೊಳ್ರಿ. ಹನುಮಾನ್ ಎಲ್ಲರಿಗೂ ಶಕ್ತಿ ಕೊಡಿ, ಆ ಶಕ್ತಿ ಆ ಬುದ್ಧಿಮಟ್ಟಿ ಕೊಡಲಿ. ನಮಸ್ಕಾರ. ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ಆಡಿರೋ ಮಾತು, ನಾವು ತಮ್ಮಲ್ಲಿ ತಮ್ಮ ಮಾತನ್ನು ಮಾಡಿರುವಂತಹ ಮಾತನ್ನು ಶಿರಸ ಪಾಲಿಸಿ ತಮ್ಮ ಕ್ಲಿನಿಕ್ಕಿಗೆ ಬಂದು ನಮ್ಮ ತಪಾಸಣೆಯನ್ನು ಕೂಡ ಮಾಡಿಸ್ಕೋತೇವೆ. ಆದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಅದು ಸ್ವಲ್ಪ ಏನಾದರೂ ಕನ್ಸೆಷನ್ ಕೊಟ್ಟರೆ ನಮ್ಮವರಿಗೆ ತುಂಬ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಧನ್ಯವಾದಗಳು. ನಿಮ್ಮ ಈ ಪ್ರೀತಿಗೆ ನಾವೆಲ್ಲ ಚಿರಋಣಿಗಳು. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಪ್ರಕಾಶ್ ಶೇಟ್ ಅವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು. ಮೇಲೆ ಆಸಕ್ತರಾಗಿದ್ದ ಗಂಡನ ತಾಯಂದಿರು, ಇಲ್ಲಿ ಸ್ತ್ರೀ ಶಕ್ತಿಯ ಜೊತೆಗೆ ಹನುಮಾನ್ ಶಕ್ತಿಯನ್ನು ಕಾಣಿಸುತ್ತಾ ಇದೆ. ಮಹಿಳಾ ದಿನಾಚರಣೆ ಮುಖಾಂತರ ಅಕ್ಕನ ಪರಿಚಯ ಮಾಡಿಕೊಡ್ತಾರೆ. ನಾನು ವಿಜಯವಾಣಿಯ ಸ್ಥಾನಿಕ ಸಂಪಾದಕರಾಗಿದ್ದೆ. ಮಹಿಳಾ ದಿನಾಚರಣೆಯನ್ನು ಯಾರ್ಯಾರು ಆಚರಣೆ ಮಾಡ್ತೀನಿ, ನಿಮ್ಮಷ್ಟಕ್ಕೆ ನೀವು ಆಚರಣೆ ಮಾಡ್ತೀವಿ, ಈ ಸಲ ನನಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿದರೆ, ತೋಳಂಕೆರೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ಸೊ ಬಹುಶಃ ನೀವೆಲ್ಲರೂ ಅದಕ್ಕೆ ಭಾಗಿಯಾಗಿರ್ತೀರಿ ಅಂತೇಳಿ ಇದು ನಮ್ಮೊಂದು ಕರ್ತವ್ಯ ಅಂತ ಅಂದ್ಕೊಂಡೆ. ನಾವು ವಿಷಯ ನಾವು ಬರೀ ಸುದ್ದಿಗೆ ಸೀಮಿತ ಆಗ್ತೇನೆ, ನಿಮ್ಮ ಜೊತೆಲಿ ಬೆರೆತು ನಿಮ್ಮ ಖುಷಿಯಲ್ಲಿ ನಾವು ಭಾಗಿದಾರರಾಗಬೇಕು ಅನ್ನೋಂಥದ್ದನ್ನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಅದೇ ರೀತಿಯಾಗಿ 23ನೇ ತಾರೀಕು 22ಕ್ಕೆ ವರ್ಲ್ಡ್ ವಾಟರ್ ಡೇ, ನೀರಿನ ಮಹತ್ವವನ್ನು ತಿಳಿಸ್ಕೊಡುವಂಥ ಒಂದು ಧಾರವಾಡದಲ್ಲಿ ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತೇವೆ. ಸೊ ಅಲ್ಲಿ ಕೂಡ ಅಗ್ನಿಮತವನ್ನು ನಾವು ಮಾಡ್ತಾ ಇದ್ದೇವೆ. ಅಗ್ನಿಮತದ ಮುಖಾಂತರನೇ ಅಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ನಾವು ವಿಜಯವಾಣಿ ನಿಮ್ಮ ಜೊತೆ ನಾವು ಜೋಡಿಸ್ಕೊಂಡ್ಬಿಟ್ಟಿದ್ದೇವೆ. ಯಾವುದೇ ಕಾರ್ಯಕ್ರಮ ಇದ್ದರೆ ನಮ್ಮನ್ನು ಮೀಣಕ್ಕ ಭಾರತಿ ಪಾಟೀಲ್ ಅವರು ಬಿಡಲ್ಲ. ಇದ್ಮೇಲೆ ವಿಜಯವಾಣಿ ಅವರು ನಮ್ಮ ಜೊತೆಲಿ ಬಂದುಬಿಡಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯ ಆಗ್ತದೆ. ಒಂದು ಕಾಡಲ್ಲಿ ಒಬ್ಬ ವ್ಯಕ್ತಿ ತಪಸ್ ಮಾಡ್ತಾ ಇರ್ತಾನೆ. ದೇವರನ್ನು ಕಾಣಬೇಕು, ಹರಿಯನ್ನು ಕಾಣಬೇಕು ಅಂತ ಹೊರಟಿರ್ತಾನೆ. ತಪಸ್ ಮಾಡ್ತಾ ಇರ್ತಾನೆ. ದಿನ ಕಳೀತದೆ, ತಿಂಗಳು ಕಳೀತದೆ, ವರ್ಷಗಳಾಗ್ತಾ ಇರ್ತವೆ. ಅದೇ ಕಾಡಲ್ಲಿ ಒಬ್ಬ ಕಟ್ಟಿಗೆ ಕಡಿಯೋನು ಇರ್ತಾನೆ. ಅವನು ಉದ್ಯೋಗ ಏನಂದರೆ ದಿನ ಬರೋದು, ಕಟ್ಟಿಗೆ ಕಡಿಯೋದು, ಮಾರಾಟ ಮಾಡೋದು, ಹೋಗೋದು. ಅವನು ಯಾವಾಗ ಹೊರಲಿಂದ ತಪಸ್ ಮಾಡ್ತಾನೆ, ಹೊಟ್ಟೆ ತಿಂತಾನೆ ಇಲ್ಲ ಅನ್ನೋದು ಅವನಿಗೊಂದು ಕಾಳಜಿ ಆಗುತ್ತೆ. ಬಂದು ಕೇಳ್ತಾನೆ, ಎಷ್ಟು ವರ್ಷದಿಂದ ನಾನು ನೋಡ್ತಾ ಇದ್ದಾನೆ, ನೀನು ಹಾಗೆ ಕೂತ್ಕೊಂಡಿದ್ಯಾ, ಹರಿ ಶ್ರೀಹರಿ ಹರಿ, ಯಾರದು ಹರಿ? ಪಾಪ ನೀವು ಯಾತ್ರಿ ಕಟ್ಟಿಗೆ ಕಡಿಯೋದು ಬಿಟ್ಟರೆ ಏನು ಪ್ರಜ್ಞೆನೇ ಇಲ್ಲ ಅಂತ. ಯಾವ ಕೇಳಿದ್ರು ಶ್ರೀಹರಿ ಶ್ರೀಹರಿ ಅಂತ, ಯಾರದು ಶ್ರೀಹರಿ?
ಇಲ್ಲ ಅದು ದೇವರು ನೀನೇನು ಮಾಡ್ತಾರೆ, ನಾನು ಅವ್ರನ್ನ ಕಾಣಬೇಕಾಗಿದೆ, ಅವ್ನು ಕಾಣಬೇಕಂತ ನಾನು ತಪಸ್ಸು ಮಾಡ್ತಾ ಇದ್ದೇನೆ. ಎಲ್ಲಿದ್ದಾನೆ ದೇವರು? ಇಲ್ಲಿ ಇಲ್ಲ, ಇಲ್ಲಿ ನಾನು ಇದು ಮಾಡ್ತೇನೆ. ಆ ಗುಡ್ಡದ ಕಡೆ ಹೋದ್ರೆ ಎಲ್ಲ ದೇವ್ರು ಸಿಗ್ತದ? ಆಯಿತು ಆಯಿತು, ಎಲ್ಲ ನಿಮ್ಮ ಮನಸ್ಸಲ್ಲಿ ಕೂಡ ಎಲ್ಲೆಲ್ಲೂ ದೇವರಿದ್ದಾನೆ, ನೀವು ದೇವ್ರನ್ನ ಹುಡುಕ್ಬೋದು ಅಂತ. ಕಡೆಗೆ ಆತ ಪ್ರಯತ್ನ ಮಾಡ್ತಾನೆ. ಪಾಪ ಇವನು ಹಸ್ಕೊಂಡು ಕೂತ್ಕೊಂಡಿದ್ದಾನೆ, ಏನು ತಿನ್ನಲ್ಲ, ಶ್ರೀಹರಿ ಅಂತ ಹೇಳ್ತಾರೆ. ನೋಡೋಣ ನಾನೊಂದು ಪ್ರಯತ್ನ ಮಾಡಿ ಆದರೂ ದೇವ್ರನ್ನ ಇವನ ಹತ್ರ ತರ್ಬೋದು ಅನ್ನೋದಕ್ಕೆ ಹೊರಡ್ತಾನೆ ಅಂತ. ಅವನು ಕೂಡ ಶ್ರೀಹರಿ ಅಂತ ಹೋಗ್ತಾನೆ ಪ್ರಯತ್ನ ಮಾಡೇ ಮಾಡ್ತಾನೆ ಅಂತ. ಬಹಳ ಕಷ್ಟಪಡ್ತಾನೆ. ಅವನ ನಡಿತಾನೆ ಗುಡ್ಡ ಬೆಟ್ಟ ಹತ್ತಿ ಇಳಿತಾನೆ, ಕೈಕಾಲುಗಳು ಸೋತೋಗ್ತವೆ, ಕಾಲುಗಳಿಗೆ ರಕ್ತ ಬರುತ್ತೆ. ಆದರೂ ಕೂಡ ಅವನು ಶ್ರೀಹರಿಯನ್ನು ನಾಮಸ್ಮರಣೆ ಮಾಡೋದನ್ನು ಬಿಡೋದಿಲ್ಲ. ಕೊನೆಗೆ ಶ್ರೀಹರಿ ಆತನಿಗೆ ದರ್ಶನ ಕೊಡ್ತಾನೆ. ಏನಪ್ಪ ಏನಾಗುತ್ತಿದೆ, ನನ್ನ ಅಷ್ಟೊಂದು ಕೇಳ್ತಾ ಇದೆಯಾ, ಅಷ್ಟೊಂದು ತ್ರಾಸ ಮಾಡ್ಕೊತಿದೆ, ಏನು? ಇಲ್ಲ, ನಿನ್ನ ದರ್ಶನ ಮಾಡಬೇಕಿದೆ ನನಗೆ. ಯಾಕೆ ಅಂತಂದರೆ ಅಲ್ಲಿ ಒಬ್ಬ ನಿನ್ನ ಸಲುವಾಗಿ ತಪಸ್ಸು ಮಾಡ್ತಿದ್ದಾನೆ, ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕಿದೆ ನಾನು ಅಂತ ಹೇಳ್ತಾರೆ. ಅಲ್ಲಪ್ಪ, ನೀನು ನನಗೆ ನಾಮಸ್ಮರಣೆ ಮಾಡಿ ಅವನ ದರ್ಶನ ಮಾಡಿಸಿದ್ದೀನಿ, ನನಗೆ ಗೊತ್ತಿಲ್ಲ ನೀನು ಯಾರು ಅಂತೇಳಿ. ಅವ್ನು ನಿನ್ನ ಹೆಸರು ಹೇಳ್ತಾ ನೀನು ಭೇಟಿ ಆಗ್ಬೇಕಂತ ಬಂದವನು ಅಷ್ಟೇ ನಾನು. ಏನು ಮಾಡೋದು? ಇಲ್ಲ ನಾನು ಹಾಗೆಲ್ಲ ತಪಸ್ಸಿಗೆಲ್ಲ ಬರೋನಲ್ಲ ಅಂತ. ಹಾಗಾದ್ರೆ ನೀವು ಒಂದು ಕೆಲಸ ಮಾಡು, ನೀವು ಬರ್ದೇ ಇದ್ರೆ ನಾನು ನಿನ್ನ ಕಡೆಗೆ ಬಂದು ನಿನ್ನ ಹಗ್ಗ ಇದೆ ಕಟ್ಕೊಂಡು ತೊಗೊಂಡೋಗ್ತಾನೆ ಅಲ್ಲಿಗೆ ಅಂತ. ನೀವು ಬರ್ತೀವೋ ಇಲ್ಲ ಅಷ್ಟೇ ಅಂತ. ಆಯ್ತು, ಅವನ ಭಕ್ತಿಗೆ ಬಿಡಿಸ್ಕೊಂಡು ಅವನ ಹತ್ರ ಹೋಗ್ತಾನೆ. ಆತ ಸ್ವಾಮಿಗೆ ಕೂತ್ಕೊಂಡಿದ್ದ, ಅವನಿಗೆ ಆಶ್ರಯ ಹೋಗ್ತಾನೆ. ನೋಡಿ, ನನ್ನ ಭಕ್ತಿಗೆ ಆತ ಒಲಿಲಿಲ್ಲ. ಅದು ಒಬ್ಬ ಕಟ್ಟಿ ಕಡೆ ಅವನು ಏನೂ ಪ್ರಜ್ಞೆಯನ್ನು ದೇವರ ಬಗ್ಗೆ ಗೊತ್ತಿದ್ದಿರೋ ವ್ಯಕ್ತಿಗೆ ದೇವರ ದರ್ಶನ ಕೊಟ್ಟ. ಹಾಗೆ ಹನುಮಾನ್ ಚಾಲಿಸದ ಮುಖಾಂತರ, ಅಗ್ನಿಹೋತ್ರಗಳ ಮುಖಾಂತರ ನೀವು ಭಕ್ತಿಯ ಸುದ್ದಿಯನ್ನು ಹರಡಿಸ್ತಾ ಇದ್ದೀರಿ. ಸೊ ನೀವು ದೇವರ ಜಪವನ್ನು ಮಾಡ್ತಾ ಇದ್ದೀರಿ. ಇದರೆಲ್ಲ ಶ್ರೇಯಸ್ಸು ನಮ್ಮ ಗಂಡು ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಪುರುಷರಿಗೆ, ಗಂಡಂದಿರಿಗೆ, ಅಪ್ಪ ಅಮ್ಮಂದಿರಿಗೆ ನಿಮ್ಮ ಮುಖೇನ ಹರಡ್ತಾ ಇದೆ. ಇದು ಒಂದು ಒಳ್ಳೆ ಕಾರ್ಯ, ಹೀಗೆ ಹರಡ್ತಾ ಇದ್ದೀವಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮೊಂದಿಗೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ಹನುಮಾನ್ ಪರಿವಾರದ ಯಾವುದೇ ಕಾರ್ಯಕ್ರಮ ಇದ್ದರೂ ಎಲ್ಲಿ ಕೇಳೋದೇ ಬೇಡ, ವಿಜಯನಗರ ಕೆಂಪಣ್ಣವರ ಕಲ್ಯಾಣ ಮಂಟಪ ಅಂತ ಫಿಕ್ಸ್ ಆಗಿಬಿಟ್ಟಿರ್ತದೆ. ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ VC ದಿನೇಶ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕಂತ ಕೇಳ್ಕೊಳ್ತಿದ್ದೇನೆ. ಇವರಿಗೆ ಶ್ರೀಮತಿ ವಸುಂಧರಾ ಜಾಧವ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ವೇದಿಕೆ ಮೇಲೆ ಹಸಿರಂಥ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ಅಕ್ಕಂದಿರಾದ ವೀಣಕ್ಕ ಹಾಗೂ ಭಾರತಿ ಅಕ್ಕ, ಇವರ ಈ ಒಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ತಮ್ಮ ಜೀವನವನ್ನೇ ಇದಕ್ಕೋಸ್ಕರ ಮುಡಿಬಿಟ್ಟಿದ್ದಾರೆ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರೊಟ್ಟಿಗೆ ಎಲ್ಲ ನಮ್ಮ ಮಾತೆಯರು ಹಾಗೂ ನಮ್ಮ ಅಕ್ಕಂಗಿಯರು ಎಲ್ಲರೂ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಸುಮಾರು ನಮ್ಮ ಒಂದು ಈ ಮುಖ್ಯ ಪ್ರಾಣದೇವರು ಹಾಗೂ ಮುಕ್ತ ದೇವರ ಸನ್ನಿಧಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಾಗ್ತಿರ್ತದೆ. ನಾನು ಯಾವಾಗ ಬೆಳಗ್ಗೆ ಹೇಳ್ತೀನಿ, ಯಾಕೆ ಮಾಡಾಕ ನಾನು ಮತ್ತೆ ಬಿಟ್ಟೇನು ಅಂತಂತೇಳಿ. ಇಲ್ಲ ದಿನೇಶನ ಮತ್ತೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ಅನೇಕ ಈ ಥರದ ಒಂದು ಧಾರ್ಮಿಕ ಕಾರ್ಯಕ್ರಮ. ಹನುಮಾನ್ ಪರಿವಾರ ಅಂದರೆ ಈ ಹನುಮಾನ್ ಚಾಲೀಸನ್ನ ಇಡೀ ದೇಶಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ನಮ್ಮ ಹನುಮಾನ್ ಚಾಲೀಸ್ ಪರಿವಾರ ಮಾಡಿದೆ ಅಂದರೆ ಈ ಮಾತನ್ನು ತಪ್ಪಾಗಲಿಕ್ಕಿಲ್ಲ. ಅನೇಕ ಕಡೆ ಮಾಡಿದ್ದಾರೆ. ಮೊನ್ನೆ ನಕ್ಷತ್ರಗೊಬ್ಬದಲ್ಲಿ ಮಾಡಿದ್ರು, ವಿಶ್ವೇಶ್ವರದಲ್ಲಿ ಮಾಡಿದ್ದಾರೆ, ವಿಜಯನಗರದಲ್ಲಿ ಮಾಡಿದ್ದಾರೆ, ಬೇಕಾದಷ್ಟು ಕಡೆ ಮಾಡಿದ್ದಾರೆ. ಇದೊಂಥರ ಯಾಕಂದರೆ ಧರ್ಮ ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ಕಡೆ ಇವರು ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ನಮ್ಮ ಮುಖ್ಯ ಪ್ರಾಣ ದೇವರು ಶಕ್ತಿ ಕೊಡಲಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಪಡಿ. ಧನ್ಯವಾದ. ಇರ್ಬೋದು, ನಾನಿರ್ಬೋದು, ನಾವೆಲ್ಲ ನೀವೆಲ್ಲ ಇದ್ರೆ ನಾವು, ನಿಮ್ಮಿಂದ ನಾವು. ಹಾಗಾಗಿ ಈ ಹನುಮಾನ್ ಪರಿವಾರ ಅಂದರೆ ಒಂದು ಪರಿವಾರ, ಒಂದು ಫ್ಯಾಮಿಲಿ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹನುಮಾನ್ ಇದ್ರೆ ಸೈನ್ಯದ ಹಾಗೆ ಬೆಳೀತಾ ಇದೆ. ಧನ್ಯವಾದಗಳು ದಿನೇಶಣ್ಣ. ಈಗ ಜಡ್ಜ್ ಆಗಿ ಆಗಮಿಸಿರುವಂತಹ ಶ್ರೀಮತಿ ವೃಂದಾ ಭಟ್ ಅವರಿಗೆ ಸುಮಿತಾ ದೇಶಪಾಂಡೆ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಭಾರತಿ ಪಟೇಲ್ ಗಂಗಾಧರ್ ಪಾಟೀಲ್ ಅವರಿಗೆ ದೀಪಾ ಜೋಶಿ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಿದ್ದೇನೆ.
ಕುಲದಳು ಹುಟ್ಟಿ ಗೋಪುಗಳ ಬೇಕಾಯ್ದ ತಾವಳಲು ನಿಜರೋ ಫಲಪೀಠನೆ ಮಂಗಳರುತ್ತಿದ್ದಾರೆ ಎಲ್ಲಾದರ ಮಂಗಳರುತ್ತಿದ್ದಾರೆ. ಮೊದಲಿಗೆ ಶ್ರೀಮತಿ ಸಂಧ್ಯಾ ದೀಕ್ಷಿತ್ ತಂಡದವರಿಂದ ಸಮೂಹ ಗಾಯನ. ಜಡ್ಜಸ್ ಪ್ಲೀಸ್ ಬಿ ನೋಟೆಡ್, ಶ್ರೀಮತಿ ಸಂಧ್ಯಾ ದೀಕ್ಷಿತ್, ವಿಜಯನಗರ ಮಹಿಳಾ ಮಂಡಳ. ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಕಾಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಕಾಲಾವಕಾಶ ಇರೋದು 5 ನಿಮಿಷ. ಸೊ ನಾವು ಟೈಮ್ ನೋಡ್ತಾ ಇರ್ತೀವಿ. ತಕ್ಷಣ ನಾನು ಮೈಕಲ್ಲಿ ನಿಲ್ಲಿಸಿ ಹೇಳಿದ ತಕ್ಷಣ ಸಿಗ್ನಲ್ ನೋಡ್ತಾ ಇರಿ ಸ್ವಲ್ಪ. ನೀವು ಅಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಕಾರ್ಯಕ್ರಮ ಇದೆ ಅಂತ ಅಲ್ಲಿಗೆ ಮುಗಿಸಿ ಅವನನ್ನ ಸ್ವಾಗತಿಸಬೇಕು. ಆರಂಭದ ಸಪೋರ್ಟರ್ ಆಗಿ ಇರುವಂತಹ ಶ್ರೀಮತಿ ಶೋಭಾ ಕಿಲ್ಲೆದಾರ್ ಅವರು ಕೂಡ ಇದ್ದಾರೆ. ಅವರಿಗೆ ಶ್ರೀಮತಿ ಜಯಾ ಜೋಗ್ ಅವರು ಬಂದು ಹೂವನ್ನು ನೀಡಬೇಕಂತ ಕೇಳ್ಕೊಳ್ತಿದ್ದೇನೆ.